ಪಂಚವಿಧ ದೃಷ್ಟಾಂತಗಳನ್ನು ಭಾಗವತ ತಾತ್ಪರ್ಯ 1:10:75 ಹೇಳ್ತಾರೆ. ಯತ್ತದೀಶ ಮನೀಷಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈಃ ನಯುಜ್ಯತೆ ಸದಾ ಆತ್ಮಸ್ಥೈರ್ಯಥಾ ಬುದ್ಧಿಸ್ತದಾಶ್ರಯ ಅಂತ ಆ 75ನೇ ಶ್ಲೋಕ. ತದಾಶ್ರಯ ಬುದ್ಧಿ ತಜ್ಞಾನಿನಾಮಪಿ ಪ್ರಕೃತಿಸ್ಥಾನಾಂ ನ ತತ್ಸಂಗಃ ಕಿಮು ತಸ್ಯೇತಿ ವ್ಯತ್ಯಾಸ ದೃಷ್ಟಾಂತಃ. ವ್ಯತ್ಯಾಸೋನನ್ವಯಶ್ಚೈವ ಪ್ರಸಿದ್ಧೋ ಭೂತ ಏವ ಚ ಸರ್ವ ಸಾಂಹಾರಕಶ್ಚೇತಿ ದೃಷ್ಟಾಂತಃ ಪಂಚಧಾ ಸ್ಮೃತಃ ಇತಿ ಬ್ರಾಹ್ಮೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಗವಂತನ ಜ್ಞಾನವನ್ನು ಪಡ್ಕೊಂಡಂಥ ಜ್ಞಾನಿಗಳೇ ಪ್ರಾಕೃತ ಶರೀರದಲ್ಲಿದ್ದಾಗ ಆ ಪ್ರಾಕೃತ ಶರೀರದ ಕಾರ್ಯವಾದಂತಹ ದುಃಖಾದಿಗಳ ಲೇಪ ಇಲ್ಲದೆ ಬರಂತೆ ಅವರು ವರ್ತಿಸ್ತಾರೆ. ಲೇಪವನ್ನು ತಪ್ಪಿಸಿಕೊಂಡು ಅವರು ಇರಬಲ್ಲರು. ಹಾಗಿದ್ಮೇಲೆ ಸ್ವಯಂ ಭಗವಂತ ಪ್ರಾಕೃತ ಸ್ತ್ರೀಯರ ಜೊತೆಗಿದ್ರೂ ಕೂಡ ಅವನಿಗೆ ಆ ಸುಖಾದಿಗಳ ಲೇಪ ಇಲ್ಲದೇನೆ ಅವನು ಇರ್ತಾನೆ ಅಂತ ಬೇರೆ ಏನು ಹೇಳಬೇಕಾಗಿದೆ? ಇದೇ ಭಗವಂತನ ಒಂದು ಸರ್ವೇಶ್ವರತ್ವ. ಭಾಗವತ ತಾತ್ಪರ್ಯದ ಶ್ಲೋಕದ ಹೀಗೆ ಅರ್ಥ ಇದೆ. ಭಗವಂತನ ಜ್ಞಾನಿಗಳಿಗೂ ಕೂಡ ಪ್ರಾಕೃತ ಶರೀರದಲ್ಲಿದ್ದಾಗ ಅದರ ಲೇಪ ಇಲ್ಲ ಅಂದಮೇಲೆ ಭಗವಂತನಿಗಿಲ್ಲ ಅಂತ ಬೇರೆ ಏನು ಹೇಳಬೇಕಾಗಿದೆ? ಇದೊಂದು ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾ ಇದ್ದಾರೆ. ದೃಷ್ಟಾಂತಗಳು ವ್ಯತ್ಯಾಸ ದೃಷ್ಟಾಂತ 1ನೇದ್ದು, ಅನನ್ವಯ ದೃಷ್ಟಾಂತ 2ನೇದ್ದು, ಪ್ರಸಿದ್ಧ ದೃಷ್ಟಾಂತ 3ನೇದ್ದು, ಅಭೂತ ದೃಷ್ಟಾಂತ 4ನೇದ್ದು, ಸರ್ವಸಾಂಹಾರಕ ದೃಷ್ಟಾಂತ 5ನೇದ್ದು ಎಂಬುದಾಗಿ 5 ಬಗೆಯಾಗಿದೆ ಅಂತ ಬ್ರಹ್ಮಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ವಿವಕ್ಷಿತ ಧರ್ಮ ದಾಷ್ಟಾಂತಿಕಕ್ಕಿಂತ ದೃಷ್ಟಾಂತದಲ್ಲಿ ಮುಖ್ಯವಾಗಿರಬೇಕು. ಸಾಮಾನ್ಯವಾಗಿ ಮುಖ ಚಂದ್ರನಂತಿದೆ ಅಂತ ಹೀಗೆ ಹೇಳಿದಾಗ ದಾಷ್ಟಾಂತಿಕ ಮುಖ, ದೃಷ್ಟಾಂತವಾದದ್ದು ಚಂದ್ರ. ವಿವಕ್ಷಿತ ಧರ್ಮ ಅಂದರೆ ಒಂದು ಸೌಂದರ್ಯ, ಆಹ್ಲಾದಕತ್ವ. ಆಹ್ಲಾದಕತ್ವ ಅನ್ನೋದು ದಾಷ್ಟಾಂತಿಕವಾದ ಮುಖಕ್ಕಿಂತ ದೃಷ್ಟಾಂತವಾದ ಚಂದ್ರನಲ್ಲಿ ಹೆಚ್ಚಾಗಿರ್ತದೆ ಸಾಮಾನ್ಯವಾಗಿ. ಅದು ಸಾಮಾನ್ಯವಾಗಿ ನಮಗೆ ಕಾಣಿಸುವಂತಹ ಒಂದು ದೃಷ್ಟಾಂತ. ಈ ಒಂದು ಸಂಗತಿ ವ್ಯತ್ಯಸ್ತವಾಗಿ ದೃಷ್ಟಾಂತಕ್ಕಿಂತ ದಾಷ್ಟಾಂತಿಕದಲ್ಲಿಯೇ ಆ ಒಂದು ಧರ್ಮ, ನಾವು ಹೇಳಬೇಕಾದಂತಹ ಒಂದು ಸಂಗತಿ ಹೆಚ್ಚಾಗಿಬಿಟ್ರೆ ಅದು ಕೈಮುತ್ಯ ನ್ಯಾಯವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಅದನ್ನು ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾರೆ. ಪ್ರಕೃತದಲ್ಲಿ ನಾವು ನೋಡ್ತಾ ಇರುವಂಥದ್ದು ವ್ಯತ್ಯಾಸ ದೃಷ್ಟಾಂತ. ಪ್ರಾಕೃತ ವಸ್ತುಗಳ, ಪ್ರಾಕೃತ ಮನುಷ್ಯರ ಸಂಪರ್ಕದಲ್ಲಿದ್ದರೂ ಕೂಡ ಯಾವುದೇ ರೀತಿಯಾದ ಲೇಪಕ್ಕೊಳಗಾಗದೇ ಇರುವಿಕೆ ಅನ್ನುವುದು ದಾಷ್ಟಾಂತಿಕನಾದ ಭಗವಂತನಲ್ಲಿ ದೃಷ್ಟಾಂತರಾದಂತಹ ಯೋಗಿಗಳಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ಇದನ್ನೇ ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾರೆ. ಮುಂದೆ ನಾವು ನೋಡುವಂಥದ್ದು ಅನನ್ವಯ ದೃಷ್ಟಾಂತ. ಸ್ವಯಂ ತು ಭಗವಾನ್ ವ್ಯಾಸಃ ವ್ಯಾಪ್ತಜ್ಞಾನ ಮಹಾಂಶುಮಾನ್ ಅನಂತಾಕಾಶವತ್ ಪಶ್ಯನ್ ಅಂತ ಪ್ರಾಯ ಸರ್ವಮೂಲದಲ್ಲಿ ಬರುವಂತಹ ಒಂದು ಉಲ್ಲೇಖ ಇದೆ. ಅನಂತ ಆಕಾಶದಂತೆ ಸರ್ವತ್ರ ವ್ಯಾಪ್ತವಾದ ಜ್ಞಾನ ಪ್ರಕಾಶವುಳ್ಳಂತಹ ವ್ಯಾಸರು ನೋಡ್ತಾರೆ ಅಂತ ಹೀಗಾದ್ರ ಅರ್ಥ. ಇಲ್ಲಿ ವ್ಯಾಸ ಅನಂತ ಆಕಾಶವತ್ ಪಶ್ಯನ್ ಅಂತಿದೆಯಲ್ಲ, ವ್ಯಾಸರು ಅನಂತ ಆಕಾಶದಂತೆ ನೋಡ್ತಾರೆ ಅಂತ ಅಲ್ಲಿ ಅನ್ವಯ, ಅಪ್ಲಿಕೇಶನ್ ಇಲ್ಲ, ಆ ಸಂಬಂಧ ಅಲ್ಲಿಲ್ಲ. ಯಾಕಂದ್ರೆ ಆಕಾಶ ನೋಡುವುದಿಲ್ಲ, ಆಕಾಶ ಅದು ಜಡವಾದದ್ದು. ವ್ಯಾಸರು ನೋಡ್ತಾರೆ. ಆದ್ದರಿಂದ ವ್ಯಾಸರು ಅನಂತ ಆಕಾಶದಂತೆ ನೋಡ್ತಾರೆ ಅಂತ ಅನ್ವಯ ಹೇಳಬಾರದು. ಹೊರತು ಆ ವ್ಯಾಸರ ಜ್ಞಾನ ಅನಂತ ಆಕಾಶದಂತೆ ವ್ಯಾಪ್ತವಾಗಿದೆ. ಆಕಾಶ ಎಲ್ಲ ಕಡೆ ವ್ಯಾಪ್ತ ಆಗಿರುವಂತೆ ವ್ಯಾಸರ ಜ್ಞಾನದ ಪ್ರಕಾಶವೂ ಕೂಡ ಎಲ್ಲ ಕಡೆ ವ್ಯಾಪ್ತವಾಗಿದೆ. ಅಂಥ ವ್ಯಾಸರು ನೋಡ್ತಾರೆ ಅಂತ ಹೀಗರ್ಥ. ಹೀಗಾಗಿ ಆಕಾಶದಂತೆ ಎಂಬ ಒಂದು ಹೋಲಿಕೆ ಅದು ಆ ಜ್ಞಾನಕ್ಕೆ ಮಾತ್ರ, ಹೊರತು ಆಕಾಶದಂತೆ ನೋಡ್ತಾರೆ ಎಂಬುದಕ್ಕೆ ಹೋಲಿಕೆ ಅಲ್ಲ. ಇದನ್ನ ಅನನ್ವಯ, ಸಂಬಂಧವಿಲ್ಲದಿರುವಂಥ ದೃಷ್ಟಾಂತ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಪ್ರಸಿದ್ಧ ದೃಷ್ಟಾಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಚಂದ್ರನಂತೆ ಮುಖ, ಕಮಲದಂತೆ ಕಣ್ಣು ಅಂತ ಹೀಗೆ ಹೇಳಿದಾಗ ಮುಖ ಅನ್ನೋದು ದಾಷ್ಟಾಂತಿಕ. ದೃಷ್ಟಾಂತವಾದ ಚಂದ್ರನಲ್ಲಿ ಆಹ್ಲಾದಕತ್ವ ಅಂತನ್ನೋದು ಮುಖಕ್ಕಿಂತ ಹೆಚ್ಚಾಗಿದೆ. ಕಮಲದಂತೆ ಕಣ್ಣು ಎಂಬಲ್ಲಿ ಕಮಲದಲ್ಲಿ ಕಣ್ಣಿನಿಗಿಂತ ಸೌಂದರ್ಯ ಎಂಬುದು ಹೆಚ್ಚಾಗಿದೆ. ಇದೇ ವಿವಕ್ಷಿತ ಧರ್ಮ, ಆ ಸೌಂದರ್ಯ ಮತ್ತು ಆಹ್ಲಾದಕತ್ವ ಮೊದಲಾದದ್ದೆಲ್ಲ. ಇದಕ್ಕೆ ಪ್ರಸಿದ್ಧ ದೃಷ್ಟಾಂತ ಅಂತ ಹೇಳ್ತಾರೆ. ದಿವಿ ಸೂರ್ಯ ಸಹಸ್ರಸ್ಯ ಭಗವೇದ್ಯುಗಪದುತ್ಥಿತ
ಯದಿ ಭಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಭಗವದ್ಗೀತಾದಲ್ಲಿ ಆ ವಿಶ್ವರೂಪಾಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಆಕಾಶದಲ್ಲಿ ಒಮ್ಮೆಲೆ 1000 ಸೂರ್ಯರು ಬೆಳಕು ತೋರಿದ್ರೆ ಅದು ಈ ಮಹಾತ್ಮನಾದ ಭಗವಂತನ ಪ್ರಕಾಶಕ್ಕೆ ಸಮಾನ ಆಗ್ತಿದ್ದೀತು ಅಂತ ಅಲ್ಲಿ ವರ್ಣನೆ ಇದೆ. ಅಲ್ಲಿ 1000 ಸೂರ್ಯರ ಬೆಳಕು ಒಮ್ಮೆಲೆ ತೋರುವುದು ಅಭೂತ ಎಂದು ಸಂಭವಿಸಲಾರದಂಥ, ನಾವೆಂದು ನೋಡದಂಥ, ಪ್ರಕೃತಿಯಲ್ಲಿ ಕಾಣದಂಥ ಒಂದು ಸಂಭವಿಸಲಾರದಂಥ ಅಭೂತವಾದಂಥ ದೃಷ್ಟಾಂತ ಅದು. ಅದನ್ನು ದೃಷ್ಟಾಂತ ನೀಡಿದ್ದರಿಂದ ಅಭೂತ ದೃಷ್ಟಾಂತ ಅಥವಾ ಅಸಂಭಾವ್ಯ ದೃಷ್ಟಾಂತ ಅಂತ ಅದನ್ನು ನಾವು ಕರೆಯಬಹುದಾಗಿದೆ. ಇದು 4ನೇದ್ದು. ಸರ್ವಸಾಂಹಾರಕ ದೃಷ್ಟಾಂತ. ಯತ್ರ ಯತ್ರ ಧೂಮಃ ತತ್ರ ತತ್ರ ಅಗ್ನಿಃ ಅಂತ ಹೀಗೆ ಹೇಳಿದಾಗ, ಅರ್ಥಾತ್ ಯಾವ್ಯಾವ ಪ್ರದೇಶದಲ್ಲಿ ಹೊಗೆ ಇದೆಯೋ ಆಯಾ ಪ್ರದೇಶ ಬೆಂಕಿ ಉಳ್ಳದ್ದೂ ಆಗಿರ್ತದೆ ಅಂತ ಹೀಗೆ ಹೇಳಿದಾಗ ಅದಕ್ಕೆ ದೃಷ್ಟಾಂತವಾಗಿ ಅಡುಗೆ ಮನೆಯನ್ನ ಕೊಡ್ತಾರೆ. ಇದು ಸರ್ವ ಸಾಂಹಾರಕ ದೃಷ್ಟಾಂತ. ಕೇವಲ ಬೆಂಕಿ ಮಾತ್ರ ಅಲ್ಲ, ಹೊಗೆಯ ವಿಷಯದಲ್ಲಿಯೂ ಕೂಡ ಅಡಿಗೆ ಮನೆ ಅಂತನ್ನೋದು ಸರ್ವ ಸಂಹಾರಕವಾದಂತಹ ದೃಷ್ಟಾಂತವಾಗಿದೆ. ಪರ್ವತಃ ಅಗ್ನಿಮಾನ್ ಧೂಮಾತ್ ಯಥಾ ಮಹಾನಸಃ. ಪರ್ವತಃ ಅಗ್ನಿಮಾನ್ ಧೂಮಾತ್ ಯತ್ರ ಯತ್ರ ಧೂಮಃ ತತ್ರ ತತ್ರ ಅಗ್ನಿ ಯಥಾ ಮಹಾನಸಃ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡಿದಾಗ ಅದಕ್ಕೆ ಅರ್ಥ ಪರ್ವತವು ಅಗ್ನಿ ಉಳ್ಳದ್ದಾಗಿದೆ, ಧೂಮ ಉಳ್ಳದ್ದಾಗಿರುವುದರಿಂದ ಯತ್ರ ಯತ್ರ ಧೂಮಃ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ. ಯಥಾ ಮಹಾನಸಃ ಅಡಿಗೆ ಮನೆಯಂತೆ ಅಂತ ದೃಷ್ಟಾಂತ ಕೊಡ್ತಾರೆ. ಅಡಿಗೆ ಮನೆಯಲ್ಲಿ ಧೂಮ ಇರುವುದರಿಂದ ಧೂಮವೂ ಇದೆ, ಅಗ್ನಿಯೂ ಇದೆ. ಅದರಂತೆ ಪರ್ವತದಲ್ಲಿಯೂ ಕೂಡ ಧೂಮ ಇರುವುದರಿಂದ ಅಗ್ನಿಯೂ ಇದೆ ಅಂತ. ಇಲ್ಲಿ ಈ ದೃಷ್ಟಾಂತವಾಗಿ ಅಡಿಗೆ ಮನೆಯನ್ನು ತೋರಿಸಿದ್ದಾರೆ. ಅದು ಅಗ್ನಿ ಇರುವುದಕ್ಕೆ ಮಾತ್ರ ದೃಷ್ಟಾಂತ ಅಲ್ಲ. ಅಡಿಗೆ ಮನೆಯಲ್ಲಿ ಅಗ್ನಿ ಇದೆ, ಹಾಗೆ ಪರ್ವತದಲ್ಲಿಯೂ ಅಗ್ನಿ ಇದೆ ಅಂತ ಅಷ್ಟು ಮಾತ್ರ ದೃಷ್ಟಾಂತ ಅಲ್ಲ. ಕೇವಲ ಬೆಂಕಿ ಅಲ್ಲ, ಹೊಗೆಯ ವಿಷಯದಲ್ಲೂ ಕೂಡ ಅಡಿಗೆ ಮನೆಯಲ್ಲಿ ಹೊಗೆ ಇದೆ, ಹಾಗೆ ಬೆಂಕಿ ಇದೆ. ಇವೆರಡೂ ಇರುವುದಕ್ಕೂ ಆ ಅಡಿಗೆ ಮನೆ ಅನ್ನೋದು ದೃಷ್ಟಾಂತ. ಹಾಗೆ ಪರ್ವತವೂ ಕೂಡ ಹೊಗೆ ಉಳ್ಳದ್ದೂ ಆಗಿದೆ, ಅಗ್ನಿ ಉಳ್ಳದ್ದೂ ಆಗಿದೆ. ಹೀಗೆ ಸರ್ವ ಸಂಹಾರಕ ಅಂದರೆ ಸರ್ವ ಸಂಗ್ರಾಹಕ ಅಂತ ಅದರ ಅರ್ಥ ಆಗ್ತದೆ. ಹೀಗೆ 5 ವಿಧವಾದಂಥ ದೃಷ್ಟಾಂತಗಳನ್ನು ಬ್ರಹ್ಮಪುರಾಣದಲ್ಲಿ ತೋರಿಸಿದ್ದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದ 1ನೇ ಸ್ಕಂದದ 10ನೇ ಅಧ್ಯಾಯದ 75ನೇ ಶ್ಲೋಕದಲ್ಲಿ ತೋರಿಸಿದ್ದಾರೆ.